ಬರಲ್ಲ ವಾಚಿನ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮುಸ್ಸಂಜೆ ಮಾತಿಗೆ ಎಲ್ರಿಗೂ ವಿಜಯದಶಮಿಯ ಒಟ್ಟಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ಮುಸ್ಸಂಜೆ ಮಾತನ್ನು ಮಾತಾಡೋದಕ್ಕೆ 2 ದಿವಸದಿಂದ ನನಗೆ ಕಾಲಾವಕಾಶ ಸಿಕ್ಕಿರಲಿಲ್ಲ. ಯಾಕೆಂದರೆ ನಾನು ಡೆಲ್ಲಿಗೆ ಹೋಗಿದ್ದೆ. ಯಾಕೆಂದರೆ ಡೆಲ್ಲಿಗೆ ಹೆಂಗೆ ಹೋದ್ನಪ್ಪ, ನಡ್ಕೊಂಡು ಹೋಗಿದ್ದೆ. ಡೆಲ್ಲಿಗೆ ನಡ್ಕೊಂಡೋಗಿ ನಡ್ಕೊಂಬಂದೆ. ಯಾಕೆ ಹೋದೆ ನಾನು ಡೆಲ್ಲಿಗೆ ನಡ್ಕೊಂಡು ಅಂದರೆ, ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋದೆ. ನನಗೆ ಗೊತ್ತಿದ್ದು ಒಂದೇ ಟ್ರೈನ್ ಇಲ್ಲ, ಬಾತ್ರೂಮಲ್ಲಿ ಹತ್ತಕ್ಕೂ ಜಾಗ ಇಲ್ಲ. ಹೋಗಲೇಬೇಕು ನಾನು ಡೆಲ್ಲಿಗೆ. ಯಾಕೆ ಹೋಗಬೇಕಿತ್ತು, ನಮ್ಮ ಉಪಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ರು, ಮೋದಿ ಮನೆ ಮುಂದೆನೇ ಗುಂಡಿ ಬಿದ್ದಿದ್ದು ನಾನು ನೋಡ್ಕೊಂಬಂದಿದ್ದೀನಿ ಅಂತ. ಇಲ್ಲ, ನಮ್ಮ ಪ್ರಧಾನಿ ಮನೆ ಮುಂದೆನೇ ಗುಂಡಿ ಬಿದ್ದೈತೆ, ನಾನು ನೋಡಲೇಬೇಕು. ಇಡೀ ದೇಶನೇ ಹೊಗಳುತ್ತಾ ಇದೆ, ಅಂಥದ್ರಲ್ಲಿ ಇಷ್ಟೊಂದು ಕಳಪೆ ಆಗಿಬಿಟ್ಟಿದೆಯಲ್ಲ ನಮ್ಮ ಪ್ರಧಾನಮಂತ್ರಿಗಳು ಇರ್ತಕ್ಕಂಥ ರಸ್ತೆ ಅಂತ ನೋಡಲೇಬೇಕು ಅಂತೇಳಿ ಹೋದೆ. ಸೊ ಡೆಲ್ಲಿಗೆ ಹೋಗೋ ಮಾರ್ಗ ಗೊತ್ತಿಲ್ಲ ನಮಗೆ. ಟ್ರೈನಲ್ಲಿ ವೇಟಿಂಗ್ಲಿ ಇಷ್ಟೆಲ್ಲ. ಫ್ಲೈಟಲ್ಲಿ ಹೋಗೋಷ್ಟು ದೊಡ್ಡವರಲ್ಲ ಸ್ವಾಮಿ ನಾವು. ಹೆಂಗೆ ಹೋಗೋದು? ನಾನೇನು ಮಾಡಿದೆ, ಅಲ್ಲೊಬ್ಬ ಟಿ ಕೇಳಿದೆ, ಸ್ವಾಮಿ ಇದು ಹೆಂಗೆ ಹೋಗೋದು ಟ್ರೈನು? ಅಲ್ಲ ನಡ್ಕೊಂಡು. ಅಯ್ಯೋ ದಡ್ಡ, ನಡ್ಕೊಂಡು ಹೋದ್ರೆ ನಿನಗೆ ಗೊತ್ತಾಗಲ್ಲಪ್ಪ. ಈ ಟ್ರೈನ್ ಹೆಂಗೆ ಡೆಲ್ಲಿಗೆ ಹೋಗ್ತಾಯಿತ್ತಲ್ಲ, ಹೆಂಗೆ ಹೋಗುತ್ತೆ ಹಂಗೆ ಅದರಿಂದ ಓಡು ಅಂದ. ನನಗೆ ಚಾಲೆಂಜು. ಹೆಂಗೆ ಗುಂಡಿ ಬಿದ್ದಿದೆ ನೋಡಲೇಬೇಕು ನಾನು ಆ ಗುಂಡಿನ ಅಂತ ಟ್ರೈನ್ ಹಿಂದೆನೇ ಓಡಿದೆ ಡೆಲ್ಲಿ ಸಿಗೋವರೆಗೂ ಓಡಿದೆ ಟ್ರೈನ್ ಜೊತೆಯಲ್ಲೇನೆ. ಎಲ್ಲೂ ನಿಲ್ಲಿಲ್ಲ ನಾನು. ಯಾಕೆ ನಾನು ಗುಂಡಿ ನೋಡಬೇಕು ಅಂತ ಒಂದೇ ಆಸೆ. ಅದು ನಮ್ಮ DK ಶಿವಕುಮಾರ್ ಸಾಹೇಬರು ಹೇಳಿರ್ತಕ್ಕಂಥ ಮಾತು. ಅವರೆಲ್ಲ ಸುಳ್ಳು ಹೇಳೋರಲ್ಲ ಅಂತ ಹೇಳಿ ಹೋಗಿ ತಲುಪಿದೆ. ಸೀದಾ ಮೋದಿಯವ್ರ ಮನೆ ಮುಂದೆ ಬಿಡೋದು ಕಷ್ಟ. ಹೆಂಗೋ ಅಲ್ಲೂ ನೆಟ್ಕೊಂಡೇ ಹೊರಟೆ. ಅಲ್ಲಿ ಯಾರೋ ದನ ಕುರಿ ಕೇಳಿದ್ರು ಹೇಳುತ್ತೆ, ಅಲ್ಲಿ ಸಿಗಲ್ಲ ಬಿಡಿ ದನ ಕುರಿಗಳು. ಹಿಂಗೆ ಸ್ವಾಮಿ ನಮ್ಗೊಂಚೂರು ಅರ್ಕು ಹಿಂದಿ ಬರುತ್ತೆ, ಅದನ್ನೇ ಕೇಳ್ತಾ ಹೋದೆ. ಮೋದಿಯವರ ಮೋದಿಜಿಗೆ ಘರ್ ಕಿದ್ದಾರೆ, ಮಕಾನ್ ಕಿದ್ದಾರೆ ಅಂತ. अरे अब किधर से आया, कर्नाटक कैसा आया, मैं ट्रेन का पीछे आया, कैसा दौड़ के आया। अयो बाप रे, दौड़ के हाँ 2 दिन हो गया सर, दौड़ ओ आप महान व्यक्ति, नमस्कार जी नमस्कार, कर्नाटक से आया हो ಅಂತೇಳಿ ಅವಾಗ ಯಾರೋ ಒಬ್ಬ ಪುಣ್ಯಾತ್ಮ ಕರೆದು, ಒಬ್ಬ ಸರ್ದಾರ್ ಜಿ कर्नाटक से ट्रेन का पीछे दौड़ के आया ಅಂತ ಹೇಳಿ ಸಂತೋಷಪಟ್ಟು ಅವಾಗ ಒಂದು ತಿಂಡಿ ಕೊಡಿಸ್ದ ಸ್ವಾಮಿ. ಒಂದು ತಿಂಡಿ ತಿಂದು ಫಸ್ಟ್ ಕ್ಲಾಸ್ ಕಾಫಿ ಕುಡಿದು, ಕಾಫಿ ಅಲ್ಲ ಟೀ, ಅಲ್ಲಿ ಕಾಫಿ ಸಿಗಲ್ರಿ. ಅವನಿಗೆ ತುಂಬ ಸಂತೋಷ ಆಗಿ ಅವನದೇ ಗಾಡಿನಲ್ಲಿ ಕರ್ಕೊಂಬಂದು ಮೋದಿಜಿಯವ್ರ ಮನೆ ಮುಂದೆ ಬಿಟ್ಟರು. ಅವ ಹೇಳ್ದ, ಮೋದಿ का घर में कोई किसी को नहीं छोड़ता है, अब कर्नाटक से आया हूँ, मोदी जी को कर्नाटक बोले तो बहुत प्यारे, जाओ रिक्वेस्ट करो अंದ. ಥ್ಯಾಂಕ್ ಯು ವೆರಿ ಮಚ್ ಸರ್ ಅಂದೆ. ಅಲ್ಲಿಂದ ಹೋದ್ವಿ. ಒಂದೇ ಒಂದು ಗುಂಡಿ ಇಲ್ಲ ಸ್ವಾಮಿ. ಗುಂಡಿ ಹಾಳಾಗಿ ಹೋಗಲಿ ಸ್ವಾಮಿ, ಒಂದು ಹುಲ್ಕಡ್ಡಿ ಇಲ್ಲ ರೀ ಅಲ್ಲಿ. ಗುಂಡಿ ಬೆಳೆ ಒಂದು ಹುಲ್ಕಡ್ಡಿ ಇಲ್ಲ ಅಲ್ಲಿ. ಅಷ್ಟು ಸ್ವಚ್ಛವಾಗಿದೆ ರಸ್ತೆ, ಅಷ್ಟು ಸ್ವಚ್ಛವಾಗಿದೆ. ಮತ್ತು ಯಾಕೆ ನಮ್ಮ DK ಸಾಹೇಬ್ ಹಿಂಗೆ ಹೇಳ್ಬಿಟ್ರಲ್ಲ, ಏನೋ ಎಲ್ಲಿ ನೋಡಿದ್ರು ಗುಂಡಿಗಳು ಕರ್ನಾಟಕದಲ್ಲೇ ನೋಡಿ ಅವ್ರಿಗೆ ಬೇಜಾರಾಗಿ ಅದೇ ಅಲ್ಲೂ ಕಾಣ್ತು ಅನಿಸುತ್ತೆ. ಹಿಂಗೂ ಮಾಡಿ ಕನ್ಫರ್ಮ್ ಮಾಡಿಕೊಂಡೆ ಅಲ್ಲಿ ಇಲ್ಲ ಅಂತ ಹೇಳಿ. ಆಮೇಲೆ ಹಿಂಗೆ ಬಗ್ಗೆ ನೋಡ್ತೀನಿ, 2 ಕಿಲೋಮೀಟ್ರ್ ಇದೆ ಅವ್ರ ಮನೆ ಉದ್ದಕ್ಕೆ. ಅವ್ರಿಗೆ ಹೇಳ್ದೆ, ಅಲ್ಲಿ ಸೆಕ್ಯೂರಿಟಿ ಇರ್ತಾರಲ್ಲ, ಹೇಳಿದೆ ಏನಂತೆ, ಸ್ವಾಮಿ ಇಲ್ಲೇನೋ ಬಿದ್ದಿಲ್ಲ, ಅಲ್ಲೇ ಒಳಗಡೆನೋ ಬಿದ್ದಿರ್ಬೋದು ಸ್ವಾಮಿ ಗುಂಡಿ, ಕರ್ನಾಟಕದಿಂದ ಓಡಿ ಬಂದಿದ್ದೀನಿ, ಸ್ವಲ್ಪ ತೋರಿಸಿ ಹೆಲ್ಪ್ ಮಾಡಿ ಎಂದೆ. ಹೊಡೆಯೋಕ್ಕೆ ಬಂದ್ಬಿಟ್ಟ ಅವನು. ಆಮೇಲೆ ಅವ್ನು ಸರ್ದಾಜಿ ಇದ್ದ ನಮ್ಮ ಜೊತೆನೆಲ್ಲ, ಅವ್ನು ಹೆಲ್ಪ್ ಮಾಡಿದೆ. ಲಟ್ಕ ಟ್ರೈನ್ का ಪೀಚೆ ಆಯ್ತಾ ಸಾಬ್, ಲೇಕೆ ಜಯ ಮೇ ಗ್ಯಾರಂಟಿ ಅಂತೇಳಿ ಅವನದು ಆಧಾರ್ ಕಾರ್ಡ್ ಎಲ್ಲ ಕೊಟ್ಟು ಒಂದು 10 ಜನ ಬಂದರು ಆಫೀಸರ್ಸ್ ಎಲ್ಲ. ಪರ್ಮಿಷನ್ ಎಲ್ಲ ತಗೊಂಡು ಕರ್ಕೊಂಡು ಹೋದರು.
ಸಾಮಾನ್ಯವಾಗಿ ಯಾರನ್ನೂ ಆ ಥರ ಬಿಡೋದಿಲ್ಲ. ಅವ್ರಿಗೆಲ್ಲ ನಾನು ನೋಡಿ ಹೆಮ್ಮೆ ಆಗ್ಬಿಡ್ತು. 2 ದಿವಸದಲ್ಲಿ ಕರ್ನಾಟಕದಿಂದ ಡೆಲ್ಲಿಗೆ ಬಂದಿದ್ದಾನಲ್ಲ ಅಂತ ಹೇಳಿ ಕರ್ಕೊಂಡೋದು ನೋಡಿದ್ರು ಸ್ವಾಮಿ. ಹೇಳಿದ್ನಲ್ಲ, ಗುಂಡಿ ಅಲ್ಲ, ಒಂದೇ ಒಂದು ಹುಲ್ಲು ಕಡ್ಡಿ ಸಾಕ್ಷಿಗೆ ತೊಗೊಂಬರ ಅಂತ ನೋಡಿದೆ, ಸಿಗಲಿಲ್ಲ ಸ್ವಾಮಿ. ಹಂಗಾಗಿ ನಿನ್ನೆ ಪ್ರೀತಿಯ ಮುಸ್ಸಂಜೆ ಮಾತಿಗೆ ನಾನು ನಿಮ್ಮೆಲ್ಲರ ಜೊತೆ ಮಾತಾಡೋಕ್ಕೆ ಆಗಲಿಲ್ಲ. ಸೊ ನೋಡಿ, ಒಟ್ಟಿನಲ್ಲಿ ನಾನು ಕಂಡಂಥ ಸತ್ಯವಾದ ಮಾತನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.